ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಚಿವ ಶಿವಾನಂದ ಪಾಟೀಲ ಅವರ ನೇತೃತ್ವದಲ್ಲಿ ಮನಗೂಳಿ ಸಂಗನಬಸವ ಕಲ್ಯಾಣ ಮಂಟಪದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಬಸವನಬಾಗೇವಾಡಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆಯಲಾಗಿದೆ. ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ತಪ್ಪದೇ ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೊಲ್ಹಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಹೇಳಿದರು. ಸಚಿವರು ಹಾಗೂ ಶಾಸಕರಾದಂತಹ ಶಿವಾನಂದ ಪಾಟೀಲ್ ಸಮ್ಮುಖದಲ್ಲಿ ಮನಗೂಳಿಯಲ್ಲಿ 27 ತಾರೀಕು 4 ಗಂಟೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೂರ್ವಭಾವಿ ಸಭೆಯನ್ನು ಮನಗೂಳಿಯಲ್ಲಿ ನಮ್ಮ ಬಸವನಬಾಗೇವಾಡಿ ಮತಕ್ಷೇತ್ರ ಹಾಗೂ ಕೋಲಾರ ತಾಲೂಕು, ನಿಡಗುಂದ ತಾಲೂಕು, ಬಾಗೇವಾಡಿ ತಾಲೂಕು ಎಲ್ಲ ಮಂದಿ ಸೇರಿಸಿ ಅಲ್ಲಿ 4 ಗಂಟೆಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅಲ್ಲಿ ಎಲ್ಲರೂ ಮತಕ್ಷೇತ್ರದ ಎಲ್ಲರೂ ಹಿರಿಯರು, ಕಾರ್ಯಕರ್ತರು, ಅಭಿಮಾನ ಬಳಗದ ಅಧ್ಯಕ್ಷರು, ಎಲ್ಲ ಸದಸ್ಯರು, ಎಲ್ಲ ಪಟ್ಟಣ ಸದಸ್ಯರು, ಮನಗೂಳಿ ಪಟ್ಟಣ ಸದಸ್ಯರು ಹಾಗೂ ನಿಡಗುಂದ ಪಟ್ಟಣ ಸದಸ್ಯರು ಎಲ್ಲರೂ ಸೇರಿ, ಬಾಗೇವಾಡಿ ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ 4 ಗಂಟೆಗೆ ಮನಗೂಳಿಯಲ್ಲಿ ಸೇರಬೇಕಂತ ನಾನು ಒಂದು ಬ್ಲಾಕ್ ಅಧ್ಯಕ್ಷರಾಗಿ ತಮ್ಮಲ್ಲಿ ವಿನಂತಿಯ ಕಳಕಳಿಸುತ್ತೇನೆ. ಲೋಕಸಭಾ ಚುನಾವಣಾ ಪೂರ್ವಭಾವಿ ಸಭೆಯನ್ನು ನಿಮ್ಮೆಲ್ಲರ ನೆಚ್ಚಿನ ಸಚಿವರು, ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶಿವಾನಂದ ಪಾಟೀಲ್ರ ಒಂದು ಅಧ್ಯಕ್ಷತೆಯಲ್ಲಿ ಕೋಲಾರ ತಾಲೂಕು ಮತ್ತು ನಿಡಗುಂದಿ ತಾಲೂಕು ಇರ್ಬೋದು, ಇವತ್ತು ಬಸವನಬಾಗೇವಾಡಿ ತಾಲೂಕು ಇರ್ಬೋದು, ಈ 3 ತಾಲೂಕಿನ ಇಡೀ ನಮ್ಮ ಬಸವನಬಾಗೇವಾಡಿ ಮತಕ್ಷೇತ್ರದ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ಎಲ್ಲ ಪಟ್ಟಣ ಪಂಚಾಯತಿ ಪುರಸಭೆಯ ಸದಸ್ಯರ ಮತ್ತು ಎಲ್ಲ ಹಿರಿಯರ ಒಂದು ಸಭೆಯನ್ನು ಸನ್ಮಾನ್ಯ ಶಾಸಕರು, ಸಚಿವರು ತಗೋತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಯನ್ನು ಮಾಡಿ ನಾವೆಲ್ಲರೂ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಅಲ್ಗೂರ್ ಅವರ ಒಂದು ಗೆಲುವಿಗೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಸರಿಯಾಗಿ 4 ಗಂಟೆಗೆ ಮನಗೂಳಿಯಲ್ಲಿ ಬಸವೇಶ್ವರ ಮಂಗಲ ಕಾರ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ ಇದೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ